ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದೇ ವಿಡಿಯೋದಲ್ಲಿ 3 ವೆರೈಟಿ ಸ್ಲೀವ್ ನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಎಲ್ಬೋ ಸ್ಲೀವ್ ಕಟಿಂಗ್, ಸೆಕೆಂಡ್ ಒಂದು ಎಲ್ಬೋ ಪಫ್ ಸ್ಲೀವ್. ಓಕೆನಾ? ಸೊ ಲೇಟೆಸ್ಟ್ ಆಗಿ ಬಂದಿದೆಯಲ್ಲ ಎಲ್ಬೋ ಪಫ್ ಸ್ಲೀವ್, ಸೊ ಅದ್ರ ಕಟಿಂಗ್ ಸ್ಟಿಚಿಂಗ್ ಇರುತ್ತೆ. ಮೂರನೇದು ಹಾಫ್ ಪಫ್ ಸ್ಲೀವ್. ಸೊ ಈ ಮೂರು ಸ್ಲೀವ್ದು ಕಟಿಂಗ್ ಮತ್ತೆ ಸ್ಟಿಚಿಂಗ್ ಎಲ್ಲ ಇದೊಂದೇ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ. ಓಕೆನಾ? ಸೊ ಈ ಏನ್ ಇವಾಗ ನಾನು ನಿಮ್ಗೆ ಒಂದು ಕಟಿಂಗ್ ತೋರಿಸ್ತಾ ಇದ್ದೀನಿ, ಮೂರು ಒಂದೇ ಸೈಜ್, ಮೂರು ಸ್ಲೀವ್ ಒಂದೇ ಸೈಜ್ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಸಣ್ಣಗಿರೋರ್ಗೆ ಹೇಗೆ ಬ್ಲೌಸ್ ಕಟಿಂಗ್ ಮಾಡೋದು, ಸೊ ಸಣ್ಣಗಿರೋರ್ಗೆ ಹೆಂಗ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರು ಶೋಲ್ಡರ್ ಅಪ್ ಆಗುತ್ತೆ. ತುಂಬಾ ಸಣ್ಣ ಇರೋರಿಗೆ ಬ್ಲೌಸ್ ನ ಪರ್ಫೆಕ್ಟ್ ಆಗಿ ಫಿಟ್ ಮಾಡಿ ಕೂರ್ಸೋದು ಕಷ್ಟ. ಸೊ ಅಂತವ್ರಿಗೆ ಯಾವ ರೀತಿ, ತುಂಬಾ ಸಣ್ಣ ಕುಳ್ಳ ಇರೋರಿಗೆ ಯಾವ ರೀತಿ ನಾವು ಬ್ಲೌಸ್ ನ ಕಟಿಂಗ್ ಮಾಡಬೇಕು ಫಿಟ್ ಆಗಿ ಕೂರೋ ತರ ಅನ್ನೋದನ್ನ ಆಲ್ರೆಡಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡಿ. ಸೊ ಇದ್ರದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದ್ರದ್ದು ಈ ಮೆಷರ್ಮೆಂಟ್ಗೆ, ಅವ್ರ ಮೆಷರ್ಮೆಂಟ್ಗೆ ಎಲ್ಬೋ ಸ್ಲೀವ್ ಕಟಿಂಗ್, ಹಾಗೆ ಪಫ್ ಸ್ಲೀವ್ ಕಟಿಂಗ್ ಸ್ಟಿಚಿಂಗ್, ಹಾಗೆ ಎಲ್ಬೋ ಪಫ್ ಸ್ಲೀವ್, ಹಾಫ್ ಪಫ್ ಸ್ಲೀವ್, ಹಾಗೆ ಎಲ್ಬೋ ಸ್ಲೀವ್, ಈ ಮೂರುದು ಕಟಿಂಗ್ ಮತ್ತೆ ಸ್ಟಿಚಿಂಗ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಏಪ್ರಿಲ್ 23ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಲಾಸ್ಟ್ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರಲ್ಲಿ ಬೋಟ್ ನೆಕ್ ಬ್ಲೌಸ್, ಕಾಲರ್ ನೆಕ್ ಬ್ಲೌಸ್, ಹಾಫ್ ಕಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಾಫ್, ಕಟೋರಿ ಬ್ಲೌಸ್, ಅಂಬ್ರೆಲಾ ಗೌನ್, ಫ್ರಿಲ್ ಗೌನ್, ಸೊ 8 ವೆರೈಟೀಸ್ ನೀವು ಕಲಿಬಹುದು. ಇದು ಬಂದು ಬೋಟಿಕ್ ಲೆವೆಲ್ ಅಲ್ಲಿ ಇರುತ್ತೆ. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಆಯಾ ಬ್ಲೌಸ್ಗೆ ಸಂಬಂಧಪಟ್ಟಂತಹ ನೋಟ್ಸ್ ಇರುತ್ತೆ. ಸೊ ಇದಿಷ್ಟು ನನ್ನ ಕ್ಲಾಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. 23ನೇ ತಾರೀಕಿಂದ ಶುರುವಾಗುತ್ತೆ. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶಾಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆನಾ? ಫಸ್ಟಿಗೆ ಪರ್ಫೆಕ್ಟ್ ಆಗಿ ಎಲ್ಬೋ ಸ್ಲೀವ್ ಹೇಗೆ ಕಟಿಂಗ್ ಮಾಡೋದು, ಏನ್ ನಾವು ಬಾಡಿ ಕಟ್ ಮಾಡ್ಕೊಂಡಿರ್ತೀವಿ, ಸೊ ಈ ಬಾಡಿಗೆ ಪರ್ಫೆಕ್ಟ್ ಆಗಿ ಬರಬೇಕು. ಸ್ಲೀವ್ ಜಾಸ್ತಿನೂ ಬರಬಾರ್ದು, ಕಡಿಮೆನೂ ಬರಬಾರ್ದು. ಸೊ ಅದನ್ನ ಫಸ್ಟ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಎಲ್ಬೋ ನಾರ್ಮಲ್ ಸ್ಲೀವ್, ಅದಾದ್ಮೇಲೆ ಎಲ್ಬೋ ಪಫ್ ಸ್ಲೀವ್, ಅದಾದ್ಮೇಲೆ ಹಾಫ್ ಪಫ್ ಸ್ಲೀವ್. ಓಕೆನಾ? ಸೊ ಇವ್ರದ್ದು ಎಲ್ಬೋ ಸ್ಲೀವ್ ಲೆಂತ್ ಎಷ್ಟಿದೆ ನೋಡೋಣ. ಸೊ 9.5 ಇಂಚ್ ಇದೆ. 9.5 ಇಂಚ್ಗೆ ಇದು ಒಂದು ಎಲ್ಬೋ ಸ್ಲೀವ್ ತೋರಿಸ್ತಾ ಇರೋದು. 9.5 ಇಂಚ್ಗೆ 1 ಇಂಚು ಸೇರಿಸಿ 10.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇದೇ ಕ್ಯಾಪ್ ಹೈಟ್ ನ ಮಾರ್ಕ್ ಹಾಕ್ಬೇಕು. ಸೊ ಇದು ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ತೆಗೆದ್ಬಿಡೋಣ. ಕ್ಯಾಪ್ ಹೈಟ್ ಮಾರ್ಕ್ ಹಾಕ್ಬೇಕು ಅಂದ್ರೆ ನಮ್ದು ಏನು ಎದೆ ಸುತ್ತಳತೆ ಇದೆ ಅಪ್ಪರ್ ಚೆಸ್ಟ್, ಅದನ್ನ 10ರಿಂದ ಡಿವೈಡೆಡ್ ಬೈ ಮಾಡಬೇಕು. ಸೊ ಇದು ಬಂದು 30 ಇಂಚು ಎದೆ ಸುತ್ತಳತೆ ಬ್ಲೌಸ್, 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3 ಬರುತ್ತೆ. ಸೊ 3 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಬಾಡಿ ಪಾರ್ಟ್ ನಲ್ಲಿ ನಾವು ಏನು ಆರ್ಮೋಲ್ ರೌಂಡ್ ಕಟ್ ಮಾಡಿರ್ತೀವಿ, ಸೊ ಅದನ್ನ ಮೆಷರ್ ಮಾಡ್ಕೊಳ್ಳಿ. 7.25 ಇಂಚು. ಓಕೆನಾ? ಸೊ ಇಲ್ಲಿಂದ 7.25 ಇಂಚ್ಗೆ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಸ್ಲೀವ್ ಶೇಪ್ ಹಾಕೊಳ್ಳಿ. ಈ ರೀತಿ ಇಲ್ಲಿಂದ 2 ಇಂಚ್ ಮಾರ್ಜಿನ್. ಅದಾದ್ಮೇಲೆ ಇವ್ರದ್ದು ತೋಳಿನ ಸುತ್ತಳತೆ, ಇವ್ರದ್ದು ತೋಳಿನ ಸುತ್ತಳತೆ ಎಷ್ಟು ಬರ್ತಾ ಇದೆ? 4.5 ಬರ್ತಾ ಇದೆ. ಸೊ 4.5 ಇಲ್ಲಿ ಮಾರ್ಕ್ ಹಾಕೊಳ್ಳಿ. 2 ಇಂಚು ಮಾರ್ಜಿನ್. ಈಗ ಇದಕ್ಕೂ ಲೈನ್ ನ ಸೇರಿಸ್ಕೊಳ್ಳೋಣ. ಸೆಂಟರ್ ಅಲ್ಲಿ ನಾಚ್ ಹಾಕೊಳ್ಳಿ. ಓಪನ್ ಮಾಡಿ ಫ್ರಂಟ್ ಶೇಪ್ ತೆಗೀರಿ.
ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್. ಸೊ ಎಲ್ಬೋ ಸ್ಲೀವ್ ಆಯಿತು. ನೆಕ್ಸ್ಟ್ ಬಂದು ಎಲ್ಬೋ ಪಫ್ ಸ್ಲೀವ್ ಹೇಳ್ಕೊಡ್ತೀನಿ. ಸೊ ಇದು ಎಲ್ಬೋ ಪಫ್ ಸ್ಲೀವ್. ಬಾಡಿ ಪೀಸ್ ಎಲ್ಲ ಕಟ್ ಮಾಡಿ ಮಿಕ್ಕಿರುವಂತಹ ಪೀಸಸ್ ಇದು. ಸೊ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಜಾಸ್ತಿ ಮಿಕ್ಕಿದೆ ಅಷ್ಟೇ. ಸೊ ಎಲ್ಬೋ ಪಫ್ ಸ್ಲೀವ್, ಇವಾಗ ಇವ್ರದ್ದು ಎಲ್ಬೋ ಸ್ಲೀವ್ ಎಷ್ಟು ಬಂತು, ರೆಡಿ 9.5 ಬೇಕು. ಅದಕ್ಕೆ 1 ಇಂಚು ಸೇರಿಸಿ 10.5 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಎಲ್ಬೋ ಪಫ್ ಸ್ಲೀವ್, ಓಕೆನಾ? ಸೊ ಕ್ಯಾಪ್ ಹೈಟ್ ಸೇಮ್ 3 ಇಂಚು, ಸೇಮ್ ಸೈಜ್ಗೆ ನಾನು ಇದನ್ನ ಮಾಡ್ತಾ ಇರೋದು. ಈ ರೀತಿ ಹಾಕೊಳ್ಳಿ. ಸೊ 7.25 ಇಂಚು ಏನಿದೆ ಅದಕ್ಕೆ ನಾವು ಸ್ಲೀವ್ ಮಾರ್ಕ್ ಹಾಕೊಳ್ಳೋಣ. ಸೇಮ್ ಎಲ್ಬೋ ಸ್ಲೀವ್ ನಾನು ಇವಾಗ ಏನು ತೋರಿಸ್ತೆ ಅದೇ ತರ ಸೇಮ್ ಮಾರ್ಕ್ ಹಾಕೊಳ್ಳಿ. ಬಟ್ ಇಲ್ಲಿ ಮೇಲೆ ಎಕ್ಸ್ಟ್ರಾ ಬಟ್ಟೆ ಇರಬೇಕು ಪಫ್ ಸ್ಲೀವ್ ಮಾಡಲಿಕ್ಕೆ, ಓಕೆನಾ? ಈ ರೀತಿ ಇಲ್ಲಿಂದ 2 ಇಂಚು ಮಾರ್ಜಿನ್. ಸೊ ಇವ್ರದ್ದು ತೋಳಿನ ಸುತ್ತಳತೆ 4.25, ಇಲ್ಲಿಂದ 2 ಇಂಚು ಮಾರ್ಜಿನ್. ಇದಕ್ಕೆ ಸೇರಿಸ್ಕೊಂಡು ಲೈನ್ ಹಾಕೊಳ್ಳೋಣ. ಓಕೆ. ಸೊ ಪಫ್ ಬರಬೇಕಲ್ಲ, ಪಫ್ಗೆ ಎಕ್ಸ್ಟ್ರಾ ಬೇಕು. ಸೊ ಇಲ್ಲಿಂದ 3.25 ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿಂದ 3 ಇಂಚು, ಇಲ್ಲೂ ಅಷ್ಟೇ 3 ಇಂಚಿಗೆ ಈ ರೀತಿ ಒಂದು ಬಾಕ್ಸ್ ಮಾಡ್ಕೊಂಬಿಡಿ. ಈ ರೀತಿ ಬಾಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಶೇಪ್ ಕೊಡಬೇಕು. ಈ ಶೇಪ್ನ ಜಸ್ಟ್ ಹೀಗೆ ಜಾಯಿಂಟ್ ಮಾಡಬೇಕು, ಇಷ್ಟೇ. ಈಗ ಕಟ್ ಮಾಡ್ಕೊಳ್ಬೇಕು. ಸೊ ಸೆಂಟರ್ ಅಲ್ಲಿ ನಾಚ್ ಹಾಕೊಳ್ಳಿ. ನಾವಿಲ್ಲಿ ಏನು 3 ಇಂಚಿಗೆ ಇಲ್ಲೊಂದು ಬಾಕ್ಸ್ ಹಾಕಿರ್ತೀವಲ್ಲ, ಇಲ್ಲೊಂದು ನಾಚ್ ಹಾಕೊಳ್ಳಿ. ಸೊ ಇದು ನಮ್ಮ ಎಲ್ಬೋ ಪಫ್ ಸ್ಲೀವ್. ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಎಲ್ಬೋ ಪಫ್ ಸ್ಲೀವ್, ಓಕೆನಾ? ಇಲ್ಲಿ ಶಾರ್ಟೇಜ್ ಬಂದಿದೆಯಲ್ಲ, ಇದಕ್ಕೆ ನಾವು ಮೇನ್ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಹಾಫ್ ಪಫ್ ಸ್ಲೀವ್. ಹಾಫ್ ಪಫ್ ಸ್ಲೀವ್ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಲ್ವಾ? ಸೊ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಹಾಫ್ ಪಫ್ ಸ್ಲೀವ್ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ. ಸೊ ನಾರ್ಮಲ್ ನಾವು ಹೆಂಗೆ 4 ಫೋಲ್ಡ್ ಹಾಕೊಳ್ತೀವಿ ಆ ರೀತಿ ಫೋಲ್ಡ್ ಹಾಕೊಳ್ಳಿ. ಸೊ ಹಾಫ್ ಪಫ್ ಸ್ಲೀವ್ ಮಾಡಲಿಕ್ಕೆ 4 ಫೋಲ್ಡಲ್ಲಿ ಬಟ್ಟೆ ಹಾಕೊಂಡಿದ್ದೀನಿ. ಸೊ ಸ್ಲೀವ್ನ ಉದ್ದ ಬಂದು ರೆಡಿ 6 ಇಂಚು. ಸೊ ಅದಕ್ಕೆ 1 ಇಂಚು ಸೇರಿಸಿ 7 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಇದು ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ತೆಗೆದ್ಬಿಡೋಣ. ಸೊ ಕ್ಯಾಪ್ ಹೈಟ್ ಸೇಮ್ 3 ಇಂಚು, ಅದೇ ಮೆಷರ್ಮೆಂಟ್ ಅಲ್ವಾ, 3 ಇಂಚ್ಗೆ. ಸೊ ಏನು ತೋಳಿನ ಸುತ್ತಳತೆ 7.25, ಆರ್ಮೋಲ್ ರೌಂಡ್ 7.25 ಬರುತ್ತೆ. ಸೊ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಶೇಪ್ ಹಾಕೊಳ್ಳಿ. ಹಾಫ್ ಪಫ್ ಸ್ಲೀವ್ ಅಂತ ಹೇಳ್ತೀರಾ, ಏನು ಮೇಡಮ್ ಇದು ನಾರ್ಮಲ್ ತೋರಿಸ್ತಾ ಇದ್ದೀರಾ ಅಂತಲ್ವಾ ಅನ್ಕೊತಾ ಇರ್ಬೋದು. ಬಟ್ ನಾರ್ಮಲ್ ಮತ್ತು ಈಸಿಯಾಗಿ ಮಾಡೋ ಥರ ಹೇಳ್ಕೊಡ್ತಾ ಇದ್ದೀನಿ. ಇವ್ರದ್ದು ತೋಳಿನ ಸುತ್ತಳತೆ 5.25, 2 ಇಂಚು ಮಾರ್ಜಿನ್. ಇಲ್ಲಿಗೆ ಹಾಕೊಳ್ಳೋಣ.
ಇಲ್ಲಿ ನಾಚ್ ಹಾಕೊಳ್ಳಿ. ಫ್ರಂಟ್ ಶೇಪ್ ತಕ್ಕೊಳ್ಳೋಣ. ಸೊ ಫ್ರಂಟ್ ಶೇಪ್ ತೆಗೆದ್ಮೇಲೆ ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್. ಈಗ ಮೇನ್ ಫ್ಯಾಬ್ರಿಕ್, ಓಕೆನಾ? ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಟು ಕಟ್ ಮಾಡೋದು ಬೇಡ. ಇದು ಮಾಮೂಲಿ ಸ್ಲೀವ್ ಥರನೇ ಕಟ್ ಮಾಡೋದು, ಬಟ್ ಸ್ಟಿಚಿಂಗ್ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಇಷ್ಟು ಪೀಸ್ ಮಿಕ್ಕಿದೆ. ನೀವು ಸ್ವಲ್ಪ ದೊಡ್ಡ ಸೈಜ್ ಆದರೆ ಇಷ್ಟು ಪೀಸ್ ಮಿಗಲ್ಲ, ಬಟ್ ಹಾಫ್ ಪಫ್ ಸ್ಲೀವ್ ಮಾಡೋಷ್ಟಂತೂ ಬಟ್ಟೆ ಅಂತೂ ಖಂಡಿತ ಆಗೇ ಆಗುತ್ತೆ. ಸೊ ಇದು ನೋಡಿ 2 ಫೋಲ್ಡಲ್ಲಿ ಇದೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಮತ್ತೆ ಇನ್ನೊಂದು ಈ ತರ ಫೋಲ್ಡ್ ಮಾಡ್ಕೊಳ್ತೀನಿ. ಸೊ ಎಷ್ಟಕ್ಕೆ ಅಂತ ಅಂದ್ರೆ ಇದು ಇಟ್ಟಾಗ ಇದಕ್ಕೆ ಲೆಂತ್ ಎಲ್ಲ ಸಾಕಾಗಬೇಕು ನೋಡಿ ಇಷ್ಟಕ್ಕೆ. ಈಗ ಇದನ್ನ ಸ್ಟ್ರೈಟ್ ಕಟ್ ಮಾಡ್ಕೊಳ್ತೀನಿ. ಸೊ ಹಾಗೆ ಇಲ್ಲಿ ಫೋಲ್ಡೆಡ್ ಬಂದಿದೆಯಲ್ಲ, ಇದನ್ನ 2 ಭಾಗ ಮಾಡ್ಕೊಂಬೇಡ. ಸೊ ಬಟ್ಟೆ ನೋಡಿ ಅಗಲವಾಗಿ ಜಾಸ್ತಿ ಬೇಕು, ಉದ್ದ ಬೇಡ, ಅಗಲ ಈ ರೀತಿ ಜಾಸ್ತಿ ಬೇಕು. ಅಂದ್ರೆ ಏನು ಸ್ಲೀವ್ ಇಟ್ಟಿರ್ತೀವಲ್ಲ, ಈಗ ಸ್ಲೀವ್ ಓಪನ್ ಮಾಡಿಟ್ಟಾಗ ಇಷ್ಟು ಬರುತ್ತೆ, ಅಂದ್ರೆ ಈ ಸ್ಲೀವ್ ಕವರ್ ಆಗೋಷ್ಟು ಬರುತ್ತೆ. ಸೊ ಅದ್ರದ್ದು ಲೇಯರ್ ಇನ್ನೊಂದು, ಅಂದ್ರೆ ಈ ಸ್ಲೀವ್ ಎಷ್ಟಿರುತ್ತೆ ಇದ್ರ 2ರಷ್ಟು ಅಗಲ ಬರಬೇಕು, ಆ ತರ ತಗೊಬೇಕು. ಸೊ ಇದು ನಮ್ಮ ಹಾಫ್ ಪಫ್ ಸ್ಲೀವ್. ಸೊ ಈ 3 ಸ್ಲೀವ್ನ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ಹೇಳ್ಕೊಳ್ತೀನಿ. ಸೊ ಫಸ್ಟ್ಗೆ ಎಲ್ಬೋ ಸ್ಲೀವ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು. ಸೊ ಸ್ಪೆಷಲಿ ಇದು ಬಿಗಿನರ್ಸ್ಗೋಸ್ಕರ. ಸೊ ಇಲ್ಲಿ ನೋಡಿ ಮೇನ್ ಫ್ಯಾಬ್ರಿಕ್ ಕಡಿಮೆ ಬಂದಿತ್ತಲ್ಲ, ಸೊ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಪೀಸ್ ಕಟ್ಕೊಂಡಿದ್ದೀನಿ. ನಿಮ್ಗೆ ಶಾರ್ಟೇಜ್ ಬಂದ್ರೆ ಆ ತರ ಪೀಸ್ ಕಟ್ಕೊಳ್ಳಿ. ಸೀದಾ ಹಾಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ನ. ಈಗ ಇದನ್ನ ಟರ್ನ್ ಮಾಡ್ಕೊಂಡು ಸುತ್ತ ಸ್ಟಿಚ್ ಹಾಕೊಳ್ಳಿ. ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ತೆಗೆದ್ಬೇಡ. ಸೊ ನಾರ್ಮಲ್ ಎಲ್ಬೋ ಸ್ಲೀವ್ ರೆಡಿ ಆಯಿತು. ಸೊ ನೆಕ್ಸ್ಟು ನಮ್ಮದು ಎಲ್ಬೋ ಪಫ್ ಸ್ಲೀವ್, ಅದನ್ನ ರೆಡಿ ಮಾಡ್ಕೊಳ್ಳೋಣ. ಎಲ್ಬೋ ಪಫ್ ಸ್ಲೀವ್. ಸೊ ಎಲ್ಬೋ ಪಫ್ ಸ್ಲೀವ್ ಓಕೆನಾ? ಮೇನ್ ಫ್ಯಾಬ್ರಿಕ್ ಸೀದಾ ಹಾಕೊಂಡಿದ್ದೀನಿ, ಲೈನಿಂಗ್ ಉಲ್ಟಾ ಹಾಕೊಂಡಿದ್ದೀನಿ. ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಫಸ್ಟು.
ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ಕಟಿಂಗ್ ಮಾಡುವಾಗ ತೋರಿಸಿದ್ದೆ, ನಾವೇನು ಪಫ್ ಸ್ಲೀವ್ಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಬಾಕ್ಸ್ ಹಾಕಿರ್ತೀವಲ್ಲ, ನಾಚ್ ಇಲ್ಲಿದೆ. ಸೊ ಆ ನಾಚ್ ಮೇಲೆ ಮತ್ತೊಂದ್ಸರಿ ನಾಚ್ ಹಾಕೊಳ್ಳಿ. ಈ ರೀತಿ ಇದನ್ನ ಸೀದಾ ಹಾಕೊಳ್ಳೋಣ. ಈ ನಾಚಿಂದ ಈ ನಾಚ್ವರೆಗೂ ನೀವು ಪಫ್ ಇಟ್ಕೋಬೇಕು. ಈ ರೀತಿ ಫಿಲ್ಟ್ ನೋಡಿ, ಈ ರೀತಿ ಒಳಗೆ ಹೋಗ್ಲಿ. ನೋಡಿ ಈ ರೀತಿ ಬರುತ್ತೆ. ಹಾಫ್ ಎಲ್ಬೋ ಪಫ್ ಸ್ಲೀವ್. ಸೊ ಇದೆರಡು ಒಂದೇ ಈಕ್ವಲ್ ಆಗಿರ್ಬೇಕು. ಈ ಪಫ್ ಈ ಕಡೆ ಎಷ್ಟು ಪಫ್ ಹಿಡಿದಿರ್ತೀವಿ, ಈ ಕಡೆನೂ ಅಷ್ಟೇ ಪಫ್ ಇರಬೇಕು. ನಾಚ್ ಏನಿದೆ ಅದು ಫಾಲೋ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ ನಾನು ಇನ್ನೊಂದು ಸ್ಲೀವ್ನು ರೆಡಿ ಮಾಡಿಟ್ಟಿದ್ದೀನಿ. ಸೇಮ್ ಇದೇ ತರ ನೀವು ಎಲ್ಬೋ ಪಫ್ ಸ್ಲೀವ್ ನ ರೆಡಿ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಫೈನಲಿ ಉಳಿದಿರುವಂತದ್ದು ಹಾಫ್ ಪಫ್ ಸ್ಲೀವ್. ಸೊ ಹಾಫ್ ಪಫ್ ಸ್ಲೀವ್ಗೆ ಸ್ಲೀವ್ ಏನಿದೆ ನಾರ್ಮಲ್ ಆಗಿ ಕಟ್ ಮಾಡ್ಕೊಂಡಿದೀವಿ. ಒಂದು ಸ್ಲೀವ್ ಏನು ಈ ಸ್ಲೀವ್ ಇದೆ ಬಟ್ಟೆ, ಈ ಸ್ಲೀವ್ ಒಂದು ಸ್ಲೀವ್ ಏನು ಬರುತ್ತೆ ಇದ್ರ 2ರಷ್ಟು ಅಂದ್ರೆ ಸೊ ಫೋಲ್ಡೆಡ್ ಅಲ್ಲಿ 2ರಷ್ಟು ಬಟ್ಟೆನ ತೊಗೊಳ್ಬೇಕು. ಓಕೆನಾ? ಸೊ ಫಸ್ಟ್ ನೋಡಿ, ಇದು ಸೀದಾ, ಇದು ಉಲ್ಟಾ, ಇದು ಸೀದಾ. ಸೊ ಸ್ಟಾರ್ಟಿಂಗ್ ಒಂದು 2 ಇಂಚಷ್ಟು ಫ್ಯಾಬ್ರಿಕ್ ಬಿಟ್ಬಿಡೋಣ. ಬಿಟ್ಟು ಇಲ್ಲಿಂದ ನಾವು ಫ್ರಿಲ್ ಇಟ್ಕೊಳ್ತಾ ಹೋಗೋಣ. ನೋಡಿ ಈ ಕಡೆನೂ 2 ಇಂಚ್ ಬಿಟ್ಟಿದ್ದೀನಿ, ಈ ಕಡೆನೂ 2 ಇಂಚ್ ಬಿಟ್ಟಿದ್ದೀನಿ. ಈಗ ಇದನ್ನ ಈ ರೀತಿ ಉಲ್ಟಾ ಮಾಡ್ಕೊಂಡು, ಸೊ ಯಾವ ಸೈಡ್ ನಾವು ಫ್ರಿಲ್ ಹಿಡಿದಿದ್ದೀನಲ್ಲ, ಸೊ ಇದ್ರ ನೇರ ಈ ರೀತಿ ಫ್ಯಾಬ್ರಿಕ್ ನ ಇಟ್ಕೊಂಡು ಸೇಮ್ ಅದೇ ತರ ಫ್ರಿಲ್ ಇಟ್ಕೊಳ್ಳಿ. ಸೊ ಎಲ್ಲಿ ಫ್ರಿಲ್ ಸ್ಟಾರ್ಟ್ ಮಾಡಿರ್ತೀವಿ ನೋಡಿ, ಅಲ್ಲಿಂದ ಇಲ್ಲೂ ಅಷ್ಟೇ ಫ್ರಿಲ್ ಶುರು ಮಾಡೋಣ. ಸೊ ಇಷ್ಟು ರೆಡಿ ಮಾಡ್ಕೊಳ್ಳಿ. ಇಷ್ಟು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಲೈನಿಂಗ್ನ ಅದ್ರ ಮೇಲೆ, ಇದು ಸೀದಾ ಅಲ್ವಾ, ಇದ್ರ ಮೇಲೆ ಇದು ಸೀದಾ ಉಲ್ಟಾ ಹಾಕೊಳ್ಳಿ. ಉಲ್ಟಾ ಹಾಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಳ್ಳಿ. ಸೊ ಇದ್ರ ಮೇಲೆ ನೋಡಿ, ಸೀದಾ ಇದು
ಇದು ಉಲ್ಟಾ, ಉಲ್ಟಾ ಮೇಲೆ ಲೈನಿಂಗ್ ನ ಇಟ್ಟು ಸುತ್ತ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಡೋಣ. ಟರ್ನ್ ಮಾಡಿದಾಗ ಪಫ್ ಸ್ಲೀವ್ ರೆಡಿ ಇರುತ್ತೆ. ಈಗ ಇದಕ್ಕೆ ನೀವು ನಾರ್ಮಲ್ ಪೀಸ್ ಇದ್ರೆ ಇದೇ ತರ ಫ್ಯಾಬ್ರಿಕ್ ಪಟ್ಟಿ ಕಟ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಈ ಸ್ಯಾರಿದು ಬಾರ್ಡರ್ ಈ ತರ ಬಾರ್ಡರ್ ಇದ್ರೆ ಸೊ ಅದಕ್ಕೆ ಒಂದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ತರ ಒಂದು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದು ಸೀದಾ, ಇದನ್ನ ಉಲ್ಟಾ ಹಾಕೊಳ್ಳಿ. ಉಲ್ಟಾ ಹಾಕೊಂಡು ಇದ್ರ ಮೇಲೆ ಇದನ್ನ ಇಟ್ಟು 1/2 ಇಂಚ್ ಮಾರ್ಜಿನ್ ಅಲ್ಲಿ ಸ್ಟಿಚ್ ಹಾಕೊಳ್ಳಿ. ಈ ರೀತಿ. ಈಗ ಇದನ್ನ ಈ ರೀತಿ ಟರ್ನ್ ಮಾಡಿ ಎಡ್ಜ್ ಸ್ಟಿಚ್ ಹಾಕೊಳ್ಳಿ. ಈ ರೀತಿ. ಈಗ ಇದನ್ನ ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿ ನಾವು ಹಾಕಿರೋ ಸ್ಟಿಚ್ ಇದೆಯಲ್ಲ ಆ ಸ್ಟಿಚ್ ಮೇಲೆ, ಆ ಸ್ಟಿಚ್ ಕಾಣಬಾರದು, ಆ ರೀತಿ ಕವರ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳಿ. ಈ ರೀತಿ ನೋಡಿ, ಪಫ್ ಸ್ಲೀವ್ ರೆಡಿ. ಇಷ್ಟೇ ಸಿಂಪಲ್. ಸೊ ನಾ ಇನ್ನೂ ಒಂದು ಸ್ಲೀವ್ನ ಸೇಮ್ ಅದೇ ಥರನೇ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒಂದೇ ವಿಡಿಯೋದಲ್ಲಿ ನಿಮಗೆ 2 ಥರ ಪಫ್ ಸ್ಲೀವ್ ಹಾಗೆ ಒಂದು ನಾರ್ಮಲ್ ಸ್ಲೀವ್. ಸೊ ಬಿಗಿನರ್ಸ್ಗೆ ಇದು ಇಷ್ಟ ಅರ್ಥ ಆಯಿತು ಅನ್ಕೊಳ್ತೀನಿ, ಮತ್ತೆ ಹೆಲ್ಪ್ಫುಲ್ ಆಯಿತು ಅನ್ಕೊಳ್ತೀನಿ. ಸೊ ಒಂದೇ ವಿಡಿಯೋದಲ್ಲಿ 2 ವೆರೈಟಿ ಪಫ್ ಸ್ಲೀವ್ ಹಾಗೆ ಒಂದು ನಾರ್ಮಲ್ ಸ್ಲೀವ್, ಎಲ್ಬೋ ಸ್ಲೀವ್, ಎಲ್ಬೋ ಪಫ್ ಸ್ಲೀವ್, ನಾರ್ಮಲ್ ಎಲ್ಬೋ ಸ್ಲೀವ್, ಹಾಫ್ ಪಫ್ ಸ್ಲೀವ್ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಐ ಹೋಪ್ ಇದು ನಿಮಗೆ ಯೂಸ್ ಆಯಿತು ಅನ್ಕೊಳ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಯಿತು ತಪ್ಪದಿರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನು ಅನಿಸ್ತು ವಿಡಿಯೋ ಬಗ್ಗೆ, ಅಥವಾ ನಿಮಗೆ ಬೇರೆ ಇನ್ನೇನಾದ್ರು ಡೌಟ್ ಇದ್ರೆ ಫೋರ್ ಡಾಟ್ ಬ್ಲೌಸ್ ಬಗ್ಗೆ, ಸೊ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಯಾರೆಲ್ಲ ನನ್ನ ಸ್ಟೂಡೆಂಟ್ಸ್ ಇದ್ದೀರಾ, ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ದಾರೆ, ಸೊ ನನ್ನ ಆನ್ಲೈನ್ ಕ್ಲಾಸ್ ಬಗ್ಗೆ ರಿವ್ಯೂ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.